ಆಗ್ತಾವ್ರಣ್ಣ ಇವೆಲ್ಲ ನೋಡ್ಕೊಳ್ರೋ ಗಾಡಿ ಎತ್ತೋ ಟೈಮಲ್ಲಿ ಯಾಕ್ರೋ ಪಾಪ ಪಬ್ಲಿಕ್ ತೊಂದರೆ ಮಾಡ್ತಾರೆ. ನೀರು ಇರಲಿಲ್ಲ, ನೀರು ತುಂಬಕ್ಕೆ ಅಂದಿದೆ, ನೆನ್ನೆ ತುಂಬಿಕ್ಕಿಲ್ಲ ಅವನು. ಹಾಗಾಗಿ ಇವಾಗ ಇವತ್ತೇನಪ್ಪ ವ್ಲಾಗಿನ ವಿಶೇಷತೆ ಅಂತಂದರೆ ಎಲ್ಲೂ ಹೋಗ್ತಾಯಿಲ್ಲ, ಲಾಂಗ್ ಟ್ರಿಪ್ಪು. ಸದ್ಯಕ್ಕೆ ಒನ್ ಡೇ ಲೋಕಲ್ ಟ್ರಿಪ್ ಇದೆ. ಹಾಗಾಗಿ ಪಿಕಪ್ಗೆ ಅಂತ ಹೋಗ್ತಾಯಿದ್ದೀನಿ. ಇವಾಗ ನಾವಿರೋದು ಬಂದು ಸಿಲ್ಕ್ ಬೋರ್ಡು. ಲೇಟ್ ಆಗಿಬಿಟ್ಟಿತ್ತು. ನಮಗೇನು ಯಾವಾಗ ಪ್ರತಿದಿನ ಲೇಟೇ. ಒಂದು ದಿವಸಕ್ಕೂ ಆನ್ ಟೈಮ್ ಬಂದಿದ್ದೀವಿ ಇದ್ರೆ ಇನ್ನೂ ಟೈಮ್ ಐತೆ ಅಂದರೆ ಕಾಲನೇ ಇಲ್ಲ. ಆಮೇಲೆ ಅಲ್ಲಿ ಹೋಗಿದ್ಮೇಲೆ ಕಾದಿರೋ ಕಾಲ ಇದೆ. 1 ಅವರ್ ಕಾದಿದ್ದೀವಿ, 2 ಅವರ್ ಕಾದಿದ್ದೀವಿ. ಅಲ್ಲಿ ಹೋದ್ಮೇಲೆ ಈಗ ಸದ್ಯಕ್ಕೆ ಹೋಯ್ತಾರೆ. ನಾವು ಪಿಕಪ್ ಮಾಡೋಕ್ಕೆ ಹೋಯ್ತಾ ಇದ್ದಾಗ ಒಂದು ಬೆಳ್ಳಂದೂರು ಪಿಕಪ್ ಮಾಡಿಕೊಂಡು ಅಲ್ಲೇ ವೈಟ್ ಫೀಲ್ಡ್ ಹತ್ರ ಹೋಗ್ಬೇಕು. ವೈಟ್ ಫೀಲ್ಡು ಚಂದ್ಸಂದ್ರ ಹತ್ರ ಎಲ್ಲೋ ಕಂಪ್ನಿ ಇದೆ. ಜಾಮ್ ಆಗಿಲ್ಲ ಅನ್ಕೋತೀನಿ. ನನ್ನ ಅದೃಷ್ಟಕ್ಕೆ ಜಾಮ್ ಆಗಿಬಿಟ್ಟೈತೆ ಅಂತ ನೋಡಬೇಕು. ಸಿಲ್ಕ್ ಬೋರ್ಡು ಏನಂತ ಜಾಮ್ ಆಗಿಲ್ಲ. ಸಿಲ್ಕ್ ಬೋರ್ಡೆಲ್ಲ ಮುಗಿಸ್ಕೊಂಡು ಹೋಗ್ತಾ HSR ಬ್ರಿಡ್ಜ್ ಹತ್ರ. HSR ಬ್ರಿಡ್ಜು ಆ ಕಡೆಯಿಂದ ಬರ್ಬೇಕಾದ್ರೆ ಸ್ವಲ್ಪ ಜಾಮ್ ಆಗಿತ್ತು. ಈ ಕಡೆಯಿಂದ ಏನಂತ ಜಾಮ್ ಇಲ್ಲ. ಟುವರ್ಡ್ಸು ಮಾರತಳ್ಳಿ ಹೋಗ್ಬೇಕಾದ್ರೆ ಏನಂತ ಬೆಳಿಗ್ಗೆ ಜಾಮ್ ಯಾವುದು ಸಿಕ್ಕಿಲ್ಲ ನಮಗೆ. ಅದರಲ್ಲೂ ಜಾಮ್ ಆಗಿರುತ್ತೆ ಅಂದ್ಕೊಂಡೆ ಅರ್ಜೆಂಟಲ್ಲಿ ಬಂದೆ. ಜಾಮ್ ಆಗಿಲ್ಲ. ನನ್ನ ಅದೃಷ್ಟ ಪುಣ್ಯ ಚೆನ್ನಾಗಿದೆ. ಇಲ್ಲ ಅಂದಿದ್ರೆ 8:30 ಹೋಗ್ಬೇಕಾಗಿರೋದು 10:30 ಹೋಗ್ಬೇಕಾಗುತ್ತೆ ಮೋಸ್ಟ್ಲಿ. ಆ ಲೆಕ್ಕಾಚಾರಕ್ಕೆ ಯೋಚನೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಪಿಕಪ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಪಿಕಪ್ ಮಾಡಿಕೊಂಡು ಇವಾಗ ಹತ್ತತ್ರ ಮಾರತಳ್ಳಿ ಸಿಂಗಲ್ ಹತ್ರ ಇದ್ದೀನಿ. ಏನಪ್ಪ ಕನ್ಫ್ಯೂಸು ಅಂದರೆ ದೊಮ್ಲೂರು ಬೆಳ್ಳಂದೂರು ಎರಡು ಇವತ್ತಿನವರೆಗೂ ಇಷ್ಟು ವರ್ಷ ಆದ್ರೂ ಎರಡೂರಿಗೂ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಬೆಳ್ಳಂದೂರು ಅಂದರೆ ದೊಮ್ಲೂರ್ಗೆ ಹೋಗಿರ್ತೀನಿ, ದೊಮ್ಲೂರು ಅಂದರೆ ಬೆಳ್ಳಂದೂರ್ಗೆ ಹೋಗಿರ್ತೀನಿ. ಯಾವಾಗೋ ಒಂದೊಂದು ಸತಿ ಕರೆಕ್ಟಾಗಿ ಹೋಗ್ತೀನಿ. ಇಲ್ಲಾಂದರೆ ಪ್ರತಿ ಸತಿ ದಾರಿ ತಪ್ಪೇ ಹೋಗಿದ್ದೀನಿ. ಇವನು ಆಟೋದವನು ಏನು ಮಾಡವನೇ, ಡೋರ್ ತಕ್ಕೊಬಿಟ್ಟವನೇ. ಪಾಪ ಬಂದವರೆಲ್ಲ ಹೊಡ್ಕೊಂಡು ಹೋಯ್ತಾನೆ ಅವರೇ. ಅದು ಯಾರೋ ಅಮ್ಮ ಜೋರಾಗಿ ಹೊಡೆದ್ಲು, ರಿಟರ್ನೇ ಹೊಡಿತದು. ಇವಾಗ ಸೈಡ್ಗೆ ಹಾಕ್ತಾವ್ರಣ್ಣ. ಇವೆಲ್ಲ ನೋಡ್ಕೊಳ್ರೋ ಗಾಡಿ ಎತ್ತೋ ಟೈಮಲ್ಲಿ ಯಾಕ್ರೋ ಪಾಪ ಪಬ್ಲಿಕ್ ತೊಂದರೆ ಮಾಡ್ತೀರಾ. ಇವನು ಬಂದ ಬಗ್ಗೆ ಎಳಿತಾವ್ನು ಇವಾಗ ಪೆಂಗ. ಅಯ್ಯೋ ದುರ್ವಿಧಿ ನೋಡಿ ಸ್ನೇಹಿತರೆ. ಸಿಟಿಲಿ ಇವೆಲ್ಲ ಆಯ್ತವೆ ಹಿಂಗೆ. ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ಅನುಸರಿಸ್ಕೊಂಡು ಅರ್ಥ ಮಾಡಿಕೊಂಡು ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು. ಅದೇ ಜೀವನ. ಪಾಪ ಅಮ್ಮಂಗೆ ಅದು ಎಲ್ಲಿತ್ತು ಪಾಪ ಒಂದೇ ಒಂಚೂರು ಟಚ್ ಆಯ್ತು ಅಂದ್ಬಿಟ್ಟು ತೆಗೆದು ಡೋರ್ ಹೊಡೆದೇ ಬಿಟ್ಟು. ಅದು ವೀಡಿಯೋ ಮಾಡಿಲ್ಲ ನಾನು, ಆಮೇಲೆ ವೀಡಿಯೋ ಮಾಡಿದೆ. ಪಾಪ ಬಿದ್ದೋಗ್ಬಿಟ್ಟಾಳೇನು. ಆದಾಗ ಅದೇ ಹೊಡೆದಾಗ ಬೀಳಲಿಲ್ಲ ಅವಳು. ಲೋಕಲ್ಲು ಅಣ್ಣ ಏನು ನುಗ್ಗಿಸ್ತಾ ಇರೋ. ನಾವು ಹೋಗೋಕ್ಕೆ ನಿಂತಿರೋದು. ಏನು ಇಲ್ಲೇ ಇರ್ತೀವ. ಓಕೆ ಸ್ನೇಹಿತರೆ, ಬನ್ನಿ ಪಿಕಪ್ ಪಾಯಿಂಟ್ ಹೋಗೋಣ. ಬಿಗ್ ಬೇಸ್ಕೆಟ್ ಕಂಪ್ನಿ ಹತ್ರ ಬಂದೆ. ಬಿಗ್ ಬೇಸ್ಕೆಟ್ ಕಂಪ್ನಿ ಹತ್ರ ಬಂದಿದ್ದೀವಿ ನಾವು ವಿಸಿಟಿಂಗ್ ಅಂತ. ಇಲ್ಲಿ ವಿಸಿಟಿಂಗಿಗೆ ಅಂತ ಬಂದಿದ್ದೀವಿ. ನಮ್ಮ ಹುಡುಗ ಕುಡಿಯೋಕ್ಕೆ ನೀರು ಇರಲಿಲ್ಲ, ನೀರು ತುಂಬಕ್ಕೆ ಅಂದಿದೆ, ನೆನ್ನೆ ತುಂಬಿಕ್ಕಿಲ್ಲ ಅವನು. ಹಾಗಾಗಿ ಇವಾಗ ನೀರು ತುಂಬ್ಕೊಂಡು ನೀರು ತಗೊಂಬರಕ್ಕೆ ಹೋಗೋಣ. ಇನ್ನು ಟಿಫನ್ ಮಾಡಿಲ್ಲ. 11 ಗಂಟೆ ಆಯ್ತಾ ಬಂತು. ಟಿಫನ್ ಮಾಡಬೇಕು. ಟಿಫನ್ಗೆ ಅಂತ ನೆನೆಸ್ಕೊಂಡಿದ್ದೀನಿ. ಟಿಫನ್ಗೆ ಅಂತಂದರೆ ಅವ್ರು ನಾಳೆ ಡ್ರಾಪ್ ಮಾಡಿದ್ದಾಯಿತು. ಡ್ರಾಪ್ ಮಾಡಿ ನೆನೆಸ್ಕೊಂಡಿದ್ದೀನಿ. ಅಣ್ಣ ಏನೋ ಫೋಟೋ ತೆಗಿತಾರೆ ನಮ್ಮದು. ಫೋಟೋ ತೆಗೆದ್ರು. ಟಿಫನ್ ಮಾಡಬೇಕು ಇವಾಗ. ಮನೆಯಿಂದ ಟಿಫನ್ ಹಾಕಿ ಕೊಟ್ಟಿದ್ದಾರೆ. ಟಿಫನ್ ಮಾಡೋಣ. ಏನು ಟಿಫನ್ ಇದೆ ನೋಡೋದು ಹೋಗಿ. ನಮ್ಮ ಸಬ್ಸ್ಕ್ರೈಬರ್ ಯಾರೊಬ್ಬರು ಹೇಳಿದರು, ಕಮೆಂಟ್ ಹಾಕಿದ್ರು. ಏನಂತಪ್ಪ ಕಮೆಂಟು ಅದು ಅಂತಂದರೆ, ಸಾರ್ ಅಣ್ಣ ನಾನು ಎಲ್ಲರ ತಾವು ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀನಿ, ನೀವು ನೋಡಿದ್ರೆ ವಿಡಿಯೋನೇ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಹಾಂ ಯಾಕಣ್ಣ ಇಲ್ವಾ ಅಲ್ಲಿ
ಹಾಂ ಸುಮ್ಮನೆ ಅಮೌಂಟ್ ಯಾಕೆ ಕೊಡೋದು ಅಂತೀಯಾ? ನನ್ನ ಹುಡುಗ ಇಲ್ಲೇ ನೀರು ತುಂಬ್ಕೊಬತ್ತೀನಿ, ಸುಮ್ಮನೆ ಯಾಕೆ ಅಮೌಂಟ್ ಕೊಡೋದು ಅಂದ್ಕೊಂಡು ಇಲ್ಲೆಲ್ಲ ಕುಡಿಯೋ ನೀರು ಇದೆಯಂತೆ, ಅದಕ್ಕೆ ತುಂಬ್ಕೊಂಬರಕ್ಕೆ ಹೋಯ್ತವನೆ. ಟಿಫನ್ನು ನೋಡೋಣ ನೀರು ಏನಿದೆ ಅಂತಂದ್ಬಿಟ್ಟು. ಹಾಂ, ಏನು ಹೇಳ್ತಾ ಇದೆಯಲ್ಲ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದಾರಂತೆ ಎಲ್ಲರೂ. ನೀವು ನೋಡಿದರೆ ವೀಡಿಯೋನೇ ಮಾಡಲ್ಲ, ಅದಕ್ಕೆ ಎಲ್ಲ ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ ಅಂತಂದ್ಬಿಟ್ಟು ಅಂದರು. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ, 1 ನಿಮಿಷದಾದರೂ ವೀಡಿಯೋ ಹಾಕಿ ಪರವಾಗಿಲ್ಲ ಅಂತಂದ್ಬಿಟ್ಟು ಅಷ್ಟೆಲ್ಲ ಹೇಳೋರು ಅಂದಮೇಲೆ ನಾನು ಯಾಕೆ ವೀಡಿಯೋ ಮಾಡಬಾರ್ದು ಅನ್ನೋದು. ಯಾಕೆ ಅಂದರೆ ಸ್ವಲ್ಪ ಫ್ರೀ ಇರೋಲ್ಲ, ಹಂಗಾಗಿ ವೀಡಿಯೋ ಮಾಡಿಲ್ಲ ಅಷ್ಟೇ. ಹಲೋ ಸರ್, ಬಜಾಜ್ ಫೈನಾನ್ಸಿಂದ ನನಗೆ ಲೋನ್ ಆಫರ್ ಆಗಿದೆ, ನಾನು ಲೋನ್ ತಗೊಳಲ್ಲ ಸರ್. ಅಷ್ಟೇ, ಬಜಾಜ್ ಫೈನಾನ್ಸಿಂದ ಲೋನ್ ಆಫರ್ ಆಗಿದೆ ಅಂತ ಅದು ನನಗೆ ಗೊತ್ತಾಯ್ತೈತೆ. ಅವ್ರು ಹೇಳ್ತಾನೆ ಅವರೇ, ಡೈಲಿ 4 ಜನದಿಂದ 5 ಜನ ಫೋನ್ ಮಾಡ್ತಾವ್ರೆ, ಬಟ್ ಏನು ಮಾಡೋದು ನಾನು ತಗೊಂತಿಲ್ಲ. ಹಾಂ, ಹೇಳ್ತಾ ಇದ್ನಲ್ಲ, ಅನ್ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾವ್ರೆ, ನೀವು ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಅಂದರು. 1 ನಿಮಿಷದಾದರೂ ಪರವಾಗಿಲ್ಲ ವೀಡಿಯೋ ಮಾಡಿ ಅಂದರು, ಅದಕ್ಕೆ ವೀಡಿಯೋ ಮಾಡಾಕ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, ವೀಡಿಯೋ ಮಾಡೋಕ್ಕೆ ನನಗೆ ಯಾವುದು ಸ್ವಲ್ಪ ಬ್ಯುಸಿ ಇದ್ದೆ, ಸ್ವಲ್ಪ ಟೆನ್ಷನ್ನು ಗಾಡಿಗಳ್ದು, ಆಮೇಲೆ ಡ್ಯೂಟಿ ಹುಡ್ಕೋದು ಇವೆಲ್ಲ. ಈ ನಡುವೆ ಸ್ವಲ್ಪ ವೀಕೆಂಡ್ ಸೀಸನ್ ಹೆಂಗೋ ಆಟ ಆಡಿದ್ವಿ, ಇವಾಗ ಅನ್ಸೀಸನ್ ಅಲ್ವಾ, ಹಂಗಾಗಿ ಸ್ವಲ್ಪ ಡ್ಯೂಟಿ ಹಿಡಿಬೇಕು ಅನ್ನೋದು ಸ್ವಲ್ಪ ತಲೆಗೆ ಬಂದ್ಬಿಡುತ್ತೆ. ಹಂಗಾಗಿ ಟೆನ್ಷನಲ್ಲಿ ಡ್ಯೂಟಿ ಹಿಡಿಯೋದೇ ಒಂದು ಯೋಚನೆ ಆಗಿರುತ್ತೆ, ಹಂಗಾಗಿ ವೀಡಿಯೋ ಮಾಡೋಕ್ಕೆ ಮನಸ್ಸಿರಲ್ಲ ಅಷ್ಟೇ. ನೀವು ಹೇಳಿದ್ದೀರಲ್ಲ, ಹಂಗಾಗಿ ವೀಡಿಯೋ ಮಾಡೋಣ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಹೆಚ್ಚಿನ ವೀಡಿಯೋಗಳಿಗಾಗಿ ವೀಕ್ಷಿಸಿ. ಓಕೆ, ಟಿಫನ್ ಮಾಡೋಣ ಬನ್ನಿ, ಏನಿದೆ ನೋಡೋಣ. ನಮ್ಮ ಮನೆಯಲ್ಲಿ ಇವತ್ತು ಬಿಸಿಬೇಳೆ ಭಾತ್ ಮಾಡಿಕೊಟ್ಟಿದ್ದಾರೆ. ಬಿಸಿಬೇಳೆ ಭಾತ್ ಹೆಂಗಿದೆ ನೋಡಿ ಸ್ನೇಹಿತರೆ. ಇನ್ನೂ ತೆಳ್ಳಗಿತ್ತು, ನಾವು ಬೆಳಗ್ಗೆಯಿಂದ ತಿಂದಿಲ್ವಲ್ಲ, ಹಂಗಾಗಿ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ. ಗಟ್ಟಿ ಅಂದರೆ ಏನು ಅಂತ ಗಟ್ಟಿ ಏನಿಲ್ಲ, ತೆಳ್ಳಗೆ ಇದೆ. ಸ್ಪೂನ್ ಇದೆನಾ ಇನ್ನೊಂದು? ಓಕೆ ಸ್ನೇಹಿತರೆ, ಬನ್ನಿ ಎಲ್ಲರೂ ಟಿಫನ್ ಮಾಡೋಣ. ಬಿಸಿಬೇಳೆ ಭಾತ್ ನೋಡಿ ಸ್ನೇಹಿತರೆ, ಇದು ಬಿಗ್ ಬಾಸ್ಕೆಟು ಒಳಗಡೆ ಬಂದಿದ್ದೀನಿ ಊಟಕ್ಕೆ ಅಂತ ಕರೆದಿದ್ರು. ಹಾಗೆ ಗ್ಯಾಪಲ್ಲಿ ಬಿಗ್ ಬಾಸ್ಕೆಟ್ದು ಡಿಸ್ಟ್ರಿಬ್ಯೂಟ್ ಆಗುತ್ತಲ್ಲ ಇದೆಲ್ಲ, ಅದನ್ನೆಲ್ಲ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊತ ಇದ್ದೀನಿ. ಬಿಗ್ ಬಾಸ್ಕೆಟ್ ನೋಡಿ, ಪ್ರತಿಯೊಂದು ನೀರಾಗಲಿ, ಹಣ್ಣು, ಫ್ರೂಟ್ಸು, ತರಕಾರಿ ಅವು ಇವೆಲ್ಲ ಪ್ರತಿಯೊಂದೂ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಲ್ಲ ಬಂದರು. KR ಅಲ್ಲೊಂದು ಡ್ಯೂಟಿ ಹಂಗೆ ಒಂದು ಇದಿತ್ತು, ಅಲ್ಲಿಗೆ ಹೋಗೋ ಒಂದು ವಿಸಿಟ್ ಇತ್ತು. ಅಲ್ಲೊಂದು ವಿಸಿಟ್ ಮಾಡಿಕೊಂಡು KR ಇಂದ ಇವಾಗ ನಾವು ಇಂದಿರಾನಗರ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹೋಗಿ ಡ್ರಾಪ್ ಮಾಡಿಬಿಟ್ಟು ರಿಟರ್ನ್ ಮನೆ ಕಡೆಗೆ. ಏನು ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟೈತೆ ಗುರು, ಆವಾಗಲೇ ಭಯಂಕರ ಬಿಸಿಲು. ಡ್ರಾಪ್ ಎಲ್ಲ ಮುಗೀತು, ಇವಾಗ ಹೋಗಿದ್ದು ಬಾಡಿಗೆದ್ದು. ಡ್ರಾಪ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ, ಹಂಗೆ ಯಾರೋ ಒಬ್ಬರು ಇಲ್ಲೇ ಹೊಸಕೋಟೆಯಲ್ಲಿ ಕೂತ್ಕೊಂಡಿದ್ರು. ಮಾತಾಡ್ಕೊಂಡಂಗೆ ಕೂತ್ಕೊಂಡಿರ್ಬೇಕಾದ್ರೆ ಹೊಸಕೋಟೆ ಹತ್ರನೇ ಯಾರೋ ಒಬ್ರು ಬಂದರು. ನಮಗೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂದ್ಬಿಟ್ಟು ಅಲ್ಲೇ ಒಂದು ಬುಕ್ಕಿಂಗ್ ಆಯಿತು. 1,000 ರೂಪಾಯಿ ಅಡ್ವಾನ್ಸ್ ಮಾಡಿಬಿಟ್ಟು ಹೋದ್ರು ಅವರು. ಈಗ ಹಂಗೆ ಅಂದವೇ ಸ್ವಲ್ಪ ಗೊತ್ತಾಯಿದ್ದೆ, ಒಂದು ಫೋನ್ ಬಂತು, ಒಂದು ಡ್ಯೂಟಿ ಐತೆ ಅಂತ. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ರೇಸ್ ಕೋರ್ಸ್ ಹತ್ರ ಅದೊಂದು ಲೋಕಲ್ ಇದೆಯಂತೆ, 10 ನಿಮಿಷ ವೆಯ್ಟ್ ಮಾಡೋದು. ಬುಕ್ಕಿಂಗ್ ಕನ್ಫರ್ಮ್ ಆದರೆ ಹಿಂಗೆ ಹೋಗೋದು, ಡ್ಯೂಟಿ ಮಾಡಿಕೊಂಡು ಮನೆಗೆ ಹೋಗೋದು, ಇಲ್ಲಾಂದರೆ ಹಿಂಗೆ ಅಂಬಿಟ್ಟು ಮನೆಗೆ ಹೋಗ್ತಾರೆ. ಇವಾಗ ಸದ್ಯಕ್ಕೆ ನಾನು ಸೋನಿ ವಾರ್ಡ್ ಸಿಗ್ನಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈಗ ಹೇಳಿದ್ನಲ್ಲ, ಟ್ರಿಪ್ಪು ಕನ್ಫರ್ಮ್ ಆಗಿಲ್ಲ, ಕ್ಯಾನ್ಸಲ್ ಆಯಿತು. ಅದಕ್ಕೆ ಹೊರಟಿದ್ದೀನಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಎಲ್ಲರಿಗೂ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟು ನಾಳೆ ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಹೇಳ್ತಾ ಶುಭರಾತ್ರಿ, ಗುಡ್ ನೈಟ್.